ಒಂದ್ ಕಡೆ ಬಿಜೆಪಿ ವಿಪಕ್ಷವಾಗಿ ಹೋರಾಟವನ್ನ ಮಾಡ್ತಾ ಇದೆ, ಇನ್ನೊಂದ್ ಕಡೆ ಆಡಳಿತ ಪಕ್ಷದಲ್ಲಿ ಅಧಿಕಾರದ ಕಿತ್ತಾಟ ಜೋರಾಗಿದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿದ್ದಾರೆ. ಸರ್, ನೀವು ನಿಮ್ಮ ಪಾಡಿ ನೀವು ಹೋರಾಟ ಮಾಡ್ತಾ ಇದ್ದೀರಾ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀರಾ, ಆದ್ರೆ ಅದು ಯಾವುದನ್ನು ಸಹ ಸರ್ಕಾರ ಕೇಳ್ತಾ ಇಲ್ಲ, ಅವ್ರ ಅಧಿಕಾರಕ್ಕೋಸ್ಕರ ಕಿತ್ತಾಟ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಕಾಂಗ್ರೆಸ್ ಪಾರ್ಟಿ ಇರೋದೇ ಅಧಿಕಾರಕ್ಕೋಸ್ಕರ. ಎಲ್ಲಿ ಅಧಿಕಾರ ಇರುತ್ತೆ, ಎಲ್ಲಿ ದುಡ್ಡು ಇರುತ್ತೆ, ದುಡ್ಡು ಹೊಡಿಯೋಕ್ಕೋಸ್ಕರ ಅವ್ರ ಅಧಿಕಾರಕ್ಕೆ ಬರೋದು. ಹೊಡ್ಕೊಂಡ್ಲಿ ದುಡ್ಡು ಹೊಡಿತಾ ಇದ್ದಾರೆ. ಈಗ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅವರು ದುಡ್ಡು ಹೊಡಿಯೋಕ್ಕೆ ಬರೋವಂಥ ಮುಖ್ಯಮಂತ್ರಿಗಳು. ಅದು ಕಾಂಗ್ರೆಸ್ ಪಾರ್ಟಿಯ ಇಂಟರ್ನಲ್. ಯಾಕಂದರೆ ಕಾಂಗ್ರೆಸ್ ಪಾರ್ಟಿಗೆ ಹೈಕಮಾಂಡ್ಗೂ ಕೂಡ ಕರ್ನಾಟಕ ಬಿಟ್ಟರೆ ದೇಶದಲ್ಲಿ ಯಾವುದು ದುಡ್ಡು ಕೊಡೋ ಅಂಥ ಸರ್ಕಾರ ಇಲ್ಲ. ಅದಕ್ಕೆ ಅವರು ಕೂಡ ಕೇಂದ್ರನೂ ಕೂಡ ದುಡ್ಡು ಕೊಡೋ ಮುಖ್ಯಮಂತ್ರಿ ಮಾಡ್ತಾರೆ, ರಾಜ್ಯದಲ್ಲೂ ಕೂಡ ದುಡ್ಡು ಕೊಡೋ ಅಂಥ ಒಂದು MLAಗಳಿಗೆ ದುಡ್ಡು ಕೊಡೋ ಅಂಥ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬರ್ತಾರೆ. ಅದರಿಂದ ಈ ಸರ್ಕಾರ ಭಾಳ ದಿನ ಉಳಿಯುತ್ತೆ ಅಂತ ಅನ್ಸಲ್ಲ ನಮಗೆ. ಸರ್, ಪ್ರಮುಖವಾಗಿ ಯಾವ್ದಾನ ಒಂದು ಸರ್ಕಾರ ರಚನೆ ಮಾಡಬೇಕಾದ್ರೆ ಶಾಸಕರ ತಲೆಯನ್ನು ಎಣಿಸ್ಕೊಳ್ಳಾಗುತ್ತೆ. ಆದರೆ ಇಲ್ಲಿ DK ಶಿವಕುಮಾರ್ ಅವರು CM ಆಗೋದಕ್ಕೆ ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ ಇದೆ. ಇಬ್ಬರೂ ದುಡ್ಡು ಕೊಟ್ಟು ಸಹಿ ಸಂಗ್ರಹಕ್ಕೆ ಇಳಿದಿದ್ದಾರೆ. ಅದರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ಕೇಳೋರಿಲ್ಲ. ಇವತ್ತೂ ಕೂಡ ವಿಧಾನಸೌಧದ ಮುಂದೆನೇ ದೊಡ್ಡ ಹಳ್ಳ ಬಿದ್ದಿದೆ. ಯಾರು ಕೇಳೋರಿಲ್ಲ. ಪೊಲೀಸರು ಅದಕ್ಕೆ ಬ್ಯಾರಿಕೇಡ್ ಇಟ್ಬಿಟ್ಟವ್ರೆ, ನಮ್ಗೆ ಯಾಕೆ ತಲೆನೋವು ಅಂತೇಳಿ. ಅಂದರೆ ವಿಧಾನಸೌಧದ ಮುಂದೆನೇ ಹಳ್ಳ ಬಿದ್ದರೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಗೊತ್ತಾಗಲ್ಲ, ಚೀಫ್ ಸೆಕ್ರೆಟರಿಗೆ ಗೊತ್ತಾಗಲ್ಲ. ಅಂದರೆ ಈ ಸರ್ಕಾರ ಎಷ್ಟು ಹಾಳಾಗಿದೆ ಅನ್ನೋದಕ್ಕೆ ವಿಧಾನಸೌಧದ ಮುಂದೆ ಬಿದ್ದಿರೋ ಹಳ್ಳನೇ ಅದಕ್ಕೆ ನೇರವಾದಂಥ ಸಾಕ್ಷಿ. ಇನ್ನಾದರೂ ಬುದ್ಧಿ ಕಲ್ತ್ಕೊಂಡು ಹಳ್ಳಿಗಳನ್ನು ಮುಚ್ಚಲಿ, ಇವರು ಅಧಿಕಾರದ ಕಿತ್ತಾಟ ಬಿಟ್ಟು ಜನರ ಪಾಲಿಗೆ ಕೆಲಸ ಮಾಡಲಿ. ಸರ್, ನೀವು ಯಾವಾಗಲೂ ಒಂದು ಮಾತಾಡ್ತಿದ್ರಿ, DK ಶಿವಕುಮಾರ್ ಅವರು ಅಷ್ಟು ಸುಲಭ ಅಲ್ಲ, ಒತ್ತು ಕಿತ್ಕೊಂತಾರೆ ಅಧಿಕಾರ ಅಂತ. ಆ ಸಮಯ ಬಂದಿದೆಯಾ ಸರ್? ಈಗ ಗ್ಯಾರಂಟಿ ಬಂದಿದೆ. ಅವ್ರ ಅಸೆಂಬ್ಲಿಯಲ್ಲಿ ಹೇಳಿದ್ರಲ್ಲ, ಒದ್ದು ಕಿತ್ಕೊಂತೀನಿ ನಾನು ಅಂತ. ಈಗ ಒದ್ದೇ ಕಿತ್ಕೊಂತ ಇರೋದು. ಸಿದ್ದರಾಮಯ್ಯನವ್ರನ್ನ ಒಡೆದು ಕಿತ್ಕೊಂತೀನಿ ಅಂತಲೇ ಹೊರಟಿರೋದು DK ಶಿವಕುಮಾರ್ ಅವರು. ಈಗ ನಡೀತಾ ಇದೆಯಲ್ಲ, ಅದೇ ಪಿಕ್ಚರೇ ನಡೀತಾ ಇರೋದು. ಈಗ ಬರ್ತಾ ಇರೋದೆಲ್ಲ ಪಿಕ್ಚರು ಟ್ರೇಲರು. ನಾಳೆ ನಾಡೋದ್ರಲ್ಲಿ ಒರಿಜಿನಲ್ ಪಿಕ್ಚರ್ ಬರ್ತತೆ. ಅವಾಗ ಗೊತ್ತಾಗ್ತೈತೆ ರಾಜ್ಯದ ಜನತೆಗೆ ನಾವು ಯಾಕಾದರೂ ಇಂಥ ಕಳ್ಳ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ವೋಟ್ ಮಾಡಿದ್ರಿ ಅಂತ. ಜನನೂ ಕೂಡ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ಜನಕ್ಕೆ ಈ ಸರ್ಕಾರ ತೊಲಗಲಿ ಅನ್ನೋ ಅಷ್ಟು ಕೋಪ ಬಂದಿದೆ ಜನಕ್ಕೆ. ಸರ್, ಈಗ ಕೊನೆಯದಾಗಿ ಇಬ್ಬರ ಜಗಳದಲ್ಲಿ ಮೂರನೇ ಲಾಭ BJP ಅನ್ನೋದು ಲಾಭ ಪಡೆದಿದೆ. ನಾವು ಯಾವುದೂ ಇಲ್ಲ. ನಾವು ಎಲೆಕ್ಷನ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀರಿ. ಈ ಸರ್ಕಾರ ಸತ್ತೋಗಿದೆ ಜನರ ಪಾಲಿಗೆ. ನಾವು ಎಲೆಕ್ಷನ್ಗೆ ಹೋಗ್ತೀರಿ. ಬಿಹಾರದ ರೀತಿಯಾಗಿ 2/3 ಮೆಜಾರಿಟಿ ಇಲ್ಲಿ ಕರ್ನಾಟಕದಲ್ಲಿ BJP ಮತ್ತು JDS ಸರ್ಕಾರ ಮಾಡ್ತೈತೆ. ಇಲ್ಲಿ BJP ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಆಪರೇಷನ್ ಕಮಲ ಆಪರೇಷನ್ ಅಷ್ಟೇ ಏನಿಲ್ಲ, ಏನು ಮಾಡಲ್ಲ. ನಾವು ಬಂದರೂ ಮಾಡಲ್ಲ. ಕಾಂಗ್ರೆಸ್ ಅವ್ರು ಬಂದರೂ ಕೂಡ ನಾವು ಆಪರೇಷನ್ ಕಮಲ ಮಾಡಲ್ಲ ಮಾಡಲ್ಲ ಮಾಡಲ್ಲ. ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ. DK ಶಿವಕುಮಾರ್ ಅವರು ಸಾಕಷ್ಟು ದೇವರು ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಮೊನ್ನೆ ಪಲ್ಲಕ್ಕಿ ಬಂದಿತ್ತು ಅವ್ರ ಮನೆಗೆ, ಇವತ್ತು ನಾಗ ಸಾಧುಗಳು ಬಂದಿದ್ದಾರೆ. ಏನು ಹೇಳ್ತೀರಿ ಸರ್? ನಿಮ್ಮ ಶಾಸ್ತ್ರ ಏನು ಹೇಳ್ತೀರಿ ಸರ್? ಇವಾಗ ಅದಕ್ಕೆ ದೇವರೇ ಬರಲಿಲ್ಲಲ್ಲ. ನಾಗಗಳು ಬತ್ತಾವೆ, ಎಲ್ಲ ಬತ್ತಾವೆ. ಸದ್ಯಕ್ಕೆ ದೇವರುಗಳು ಬಂದಿಲ್ಲ ಇನ್ನು. ನೋಡಿ, DK ಶಿವಕುಮಾರ್ ಅಸೆಂಬ್ಲಿಯಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಹೇಳಿದ್ದಾರೆ, ಒದ್ದು ಕಿತ್ಕೊಂತೀನಿ ಅಂತ. ಅವ್ರು ಒದ್ದು ಕಿತ್ಕೊಳಕ್ಕೆ ಏನೇನು ಬೇಕೋ ಆ ಕೆಲಸವನ್ನು, ಆ ಒಂದು ಪ್ರಿಪ್ರೇಷನನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅದು ಒದ್ದು ಕಿತ್ಕೊಳ್ಳೋ ಅಂಥ ಪ್ರಿಪ್ರೇಷನ್ ಇವೆಲ್ಲ. ಸಿದ್ದರಾಮಯ್ಯನವ್ರಿಗೆ ಸ್ವಲ್ಪ ಜ್ಞಾನ ಇದ್ದರೆ ಬಿಟ್ಬಿಟ್ಟು ಹೊರಟೋಗ್ಬಿಡ್ಬೇಕು. ಅವ್ರು ಯಾರನ್ನ ಮುಖ್ಯಮಂತ್ರಿ ಮಾಡ್ಕೊಂಡ್ಲಿ, ಕಾಂಗ್ರೆಸ್ ಪಾರ್ಟಿ ನಮಗೆ ಸಂಬಂಧ ಇಲ್ಲ. ಇಷ್ಟು ಗೊಂದಲ ಆಗಿ ರಾಜ್ಯದಲ್ಲಿ ಸರ್ಕಾರನೇ ಸತ್ತೋಗೋವಂಥ ಸ್ಥಿತಿ ಬಂದಿರೋದು ಇತಿಹಾಸ ಒಂದು. ಕಾಂಗ್ರೆಸ್ ಪಾರ್ಟಿಗೆ ಇದು ಕೆಟ್ಟ ಹೆಸರು. ಇದಿಷ್ಟು ವಿಪಕ್ಷ ನಾಯಕರಾಗಿತ್ತು ಆರ್ ಅಶೋಕ್ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ TV, ಬೆಂಗಳೂರು.